ಡಿಗ್ರಿ ಮುಗಿಸಿದ ನಂತರ ಮತ್ತೊಂದು PUC ಥರ 2 ವರ್ಷ ಕೋರ್ಸು, ಆಮೇಲೆ ಮತ್ತೆ 3 ವರ್ಷ ಡಿಗ್ರಿ ಮಾಡಿದ್ದವಳು ಡ್ರಾಯಿಂಗಲ್ಲಿ. ಏಜ್ ಕೂಡ ಹೆಣ್ಮಕ್ಳಿಗೆ ಆಗ್ತಾ ಇರತ್ತೆ. ಮದುವೆ ಆಯಿತು ಅವಳಿಗೆ. ಆಮೇಲೆ ಬಂದವಳು ಕಥಕ್ ಜಾಯ್ನ್ ಆಗಿದ್ದು. ಅದು HALinದ ಬರ್ತಾ ಇದ್ಲು ಪ್ರತಿ ವಾರ ನಿಮ್ಮಲ್ಲಿ ಕಲೀಲಿಕ್ಕೆ. ಅವಳು ಕಮ್ಮಿ ಅವಮಾನಗಳನ್ನು ಅನುಭವಿಸಿಲ್ಲ. ಮದುವೆ ಆದಮೇಲೆ ಮಗು ಮಾಡ್ಕೊಳ್ಳೋ ಸಮಯ ಲೇಟ್ 30s ಆಗ್ತದೆ. ಅವಳಿಗೆ ಬೇಕಾ ಕಥಕ್ ಡಾನ್ಸ್ ಅಂತ ಎಲ್ಲರೂ ಬೈದಿದ್ದು ಉಂಟು. ಬಟ್ ಶಿ ಡಿಂಟ್ ಕೇರ್ ಅಬೌಟ್ ಇಟ್. ಶಿ ಸೆಡ್, ನನಗೇನೋ ಒಂದು ತಲೆಯಲ್ಲಿದೆ, ಪೇಂಟಿಂಗ್ ಜೊತೆಗೆ ಡಾನ್ಸ್ ಮಿಕ್ಸ್ ಮಾಡಬೇಕು ಅನ್ನೋದೊಂದೇ ಅವಳಿಗಿದ್ದಿತ್ತು. ಸೊ ಅದೆಲ್ಲವನ್ನು ಪಕ್ಕಕ್ಕಿಟ್ಟಿದ್ದಕ್ಕೆ ಬಿಂದು ಫಸ್ಟು ಅನುಮಾನಿಸಿದ್ರು ಇವಳ ಕೈಲಾಗತ್ತಾ ಅಂತ, ನೆಕ್ಸ್ಟು ಅವಮಾನಿಸಿದ್ರು, ನಂತರ ಸನ್ಮಾನ. ಖಂಡಿತ ಇವರ ಮಾತುಗಳೇ ಬಹಳ ದೊಡ್ಡ ಸನ್ಮಾನ. ಕೀಪ್ ಗೋಯಿಂಗ್, ಧೃತಿಗೆಡಬೇಡ, ಎಮೋಷನಲ್ ಆಗಬೇಡ. ಎಸ್, ಗಾಡ್ ಬ್ಲೆಸ್ ಯು. ಪಾಶ್ಚಿಮಾತ್ಯ ದೇಶದಲ್ಲಿ ಒಬ್ಬ ದೊಡ್ಡ ಚಿತ್ರಕಲಾವಿದ ಇದ್ದಂತೆ. ಅವನು ನೋಡೋಕ್ಕೆ ಉದಯೋನ್ಮುಖ ಕಲಾವಿದರು ಹಬ್ಬಸ್ತಾ ಇದ್ರು. ಒಬ್ಬ ತುಂಬ ಅವರ ಮನೆ ಹುಡುಕಿ ಕೊನೆಗೂ ಸಿಕ್ತಂತೆ. ಅವನ್ನೆಲ್ಲ ಪೇಂಟಿಂಗ್ಸ್ ತೊಗೊಂಡು ಬಂದು, ಸರ್ ದಯವಿಟ್ಟು ನೋಡಿ ಸರ್, ಪ್ಲೀಸ್ ನೋಡಿ ಸರ್ ಅಂತ ಅಂಗ್ಲಾಡ್ಸ್ತಾನೆ. ಅವ್ರಿಗೆಲ್ಲೋ ಅರ್ಜೆಂಟ್ ಹೋಗೋಕ್ಕಿರುತ್ತೆ. ಓನ್ಲಿ 1 minute ನನ್ನ ಹತ್ರ ಹೇಳೋದು, ಪ್ಲೀಸ್ ತೋರಿಸು ಅಂತ. ತೋರಿಸ್ತಾರಂತೆ. ತುಂಬ ಓಕೆ ಥರ ಇರುತ್ತೆ. ಇಲ್ಲಪ್ಪ, ನೀನು ತುಂಬ ಅಭ್ಯಾಸ ಮಾಡಬೇಕು, ನೀವಾಗಲೇ ಏಜ್ಡ್ ಆಗಿದ್ದೀರಾ, ಇಟ್ಸ್ ಓಕೆ ಪಾಪ, ನಿಮ್ಮ ಇಂಟ್ರೆಸ್ಟ್ ನನಗೆ ಖುಷಿ ಕೊಡುತ್ತೆ, ಇನ್ನೂ ಟ್ರೈ ಮಾಡಿ. ಸರ್ ಒಂದೇ ಸರ್ ಹಳೇದು ಒಂಚೂರು ತೋರಿಸ್ಬಿಡ್ತೀನಿ ಸರ್. ಇದೇಶ್ ಕೆಟ್ಟದಾಗಿದೆ, ಹಳೇದಿನ್ನು ಹಿಂಗಿರುತ್ತೆ, ಇವಾಗ ಬರ್ದಿರೋದೆ ಅಂದ್ಕೊಂಡು ತೋರಿಸು ಅಂದರೆ ಅದನ್ನು ತೋರಿಸ್ದಾಗ ಅವ್ರು ಎಲ್ಲೋ ಹೋಗ್ತಿದ್ದಿದ್ದು ಆತ್ರಕ್ಕೆ ಬ್ರೇಕ್ ಹಾಕಿ ಕೂತ್ಕೊಂಡ್ಬಿಟ್ರಂತೆ. ಹಿ ವಾಸ್ ಲಾಸ್ಟ್. ಇದ್ಯಾರು ಮಾಡಿದ್ದು? ಇದು ನಾನೇ ಸರ್. ಅದ್ಯಾರು ಮಾಡಿದ್ದು? ಅದು ನಾನೇ ಸರ್. ಆದರೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ನಾನು ಮಾಡೋದಕ್ಕೆ ಪ್ರಾರಂಭ ಮಾಡಿದಂಥ ಹಂತದಲ್ಲಿ ಮಾಡಿರೋದು. ಇಟ್ ಈಸ್ ಫಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಸರ್ ಆಗ ಯಾರೂ ಈ ಮಾತು ಹೇಳಲಿಲ್ಲ ಸರ್ ನನಗೆ. ಹಾಗಾಗಿ ಪೇಂಟಿಂಗ್ಸ್ ಇವಾಗ ಈ ಮಟ್ಟಕ್ಕೆ ಬಂದಿದೆ. ಪ್ರಾರಂಭದಲ್ಲೇ ನೀರೆರೆದಿದ್ರೆ ದೊಡ್ಡ ಮರವಾಗಿ ಬೆಳೀತಿದ್ದೆ ನೀನು. ಇನ್ನೂ ಕಾಲ ಮಿಂಚಿಲ್ಲ, ದಯವಿಟ್ಟು ಬಾ, ನಿನ್ನನ್ನು ನಾನು ಶಿಷ್ಯನಾಗಿ ತೊಗೊಳ್ತೀನಿ ಅಂತ ತೊಗೊಂಡ್ರಂತೆ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಿಂದು ಅಂತ ಭಾಳಷ್ಟು ಜನ ಕಲಾವಿದರಿಗೆ ಸರಿಯಾದ ಗುರುಗಳೇನೋ ಸಿಗ್ತಾರೆ, ಆದರೆ ಕಲೆಯ ಪ್ರದರ್ಶನ ಮಾಡಲಿಕ್ಕೆ ವೇದಿಕೆ ಸಿಗಲಿಲ್ಲ ಅಂದರೆ ತೆರೆಮರೆಗೆ ಸರಿದು ಬಿಡ್ತಾರೆ. ಆದರೆ ನಾನು ಈ ಒಂದು ಗ್ಯಾಲರಿ, ನಾನು ಸುಮಾರು ಒಂದು 5 ವರ್ಷದ ಹಿಂದೆನೇ ಇಲ್ಲಿಗೆ ಬಂದಿದ್ದೆ. ಅದೊಂದು ಕಾರ್ಯಕ್ರಮಕ್ಕೆ. ಇಲ್ಲಿ ಕಾರ್ಪೊರೇಟ್ ಕನ್ನಡಿಗ ಅನ್ನೊಂದು ಕಾರ್ಯಕ್ರಮವನ್ನು ರೂಪಿಸಿದ್ರು ಅಚ್ಯುತ್ ಗೌಡ ಸರ್ ಅವರು. ಈಸ್ ಇನ್ ಟು ಮೆನಿ ಸೆಕ್ಟರ್ಸ್. ಟ್ರೀ ಗ್ರೋ ಮಾಡಿಸೋದ್ರಲ್ಲಿ ಮತ್ತು ಸ್ಮಾರ್ಟ್ ಬಸ್ ಸ್ಟಾಪ್ಸ್ಗಳನ್ನು ನೀವು ಭಾಳಷ್ಟು ಕಡೆ, ಬೆಂಗಳೂರಿನಲ್ಲಿ ಒಂದು 5 ಬಸ್ ಸ್ಟಾಪ್ಸ್ ಇದೆ, ನೀವು ನೋಡಬಹುದು. ಆ ಎಲ್ಲ ಕಡೆ ಭಾಳ ಅದ್ಭುತವಾದ ಸದ್ದಿಲ್ಲದೆ ಸೇವೆ ಮಾಡ್ತಿರುವಂಥ ಸಹೃದಯಿ. ಈ ಗ್ಯಾಲರಿ ಮಾಡಿರೋದೇ ಬಿಂದು ಅಂತವರು ಬ್ರಹ್ಮಾಂಡವಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕೆ 11 ವರ್ಷಗಳ ಹಿಂದೆ ಹುಟ್ಟಿದಂತಹ ಅವರ ಒಂದು ಕನಸು, ಎಲ್ಲರ ಕನಸಿಗೆ ರೆಕ್ಕೆ ಕಟ್ಟಬೇಕು ಅಂತ. ಅಚ್ಯುತ್ ಸರ್, ನೀವೊಂಥರ ಅನ್ಸಂಗ್ ಹೀರೋ ನಮ್ಮ ಕರ್ನಾಟಕದಲ್ಲಿ. ಎಲ್ಲ ಸ್ತರದವ್ರಿಗೂ ಸಹಾಯ ಮಾಡ್ತಿದ್ದೀರಾ. ನಾನು ಬಿಂದು ಪರವಾಗಿ ಥ್ಯಾಂಕ್ಸ್ ಹೇಳ್ತಾ ಇರೋದು. ಗಾಡ್ ಬ್ಲೆಸ್ ಯು ಸರ್. ಇನ್ನೂ ಹೆಚ್ಚು ಅವಕಾಶಗಳಿಂತವ್ರಿಗೆ ಸಿಗುವಂತಾಗಲಿ ಅಂತ ಹಾರೈಸ್ತಾ